ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 5 ಲಕ್ಷ ಲಂಚ ಪಡೆಯುತ್ತಿದ್ದಾಗಲೇ ಬಿಜೆಪಿ ಶಾಸಕ ಬಲೆಗೆ ಬಿದ್ದಿದ್ದಾರೆ. ಬಿಜೆಪಿ ಶಾಸಕ ಚಂದ್ರು ಲಮಾಣಿಗೆ ಲೋಕಾಯುಕ್ತರು ಖೆಡ್ಡಾ ತೋಡಿದ್ದಾರೆ. ಗದಗ ಜಿಲ್ಲೆ ಶಿರಹಟ್ಟಿ ಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ 5 ಲಕ್ಷ ಲಂಚ ಪಡೆಯುತ್ತಿದ್ದಾಗಲೇ ಬಿಜೆಪಿ ಶಾಸಕ ಬಲೆಗೆ ಬಿದ್ದಿದ್ದಾರೆ. ಬಿಜೆಪಿ ಶಾಸಕ ಚಂದ್ರು ಲಮಾಣಿಗೆ ನಿನ್ನೆ ಲೋಕಾಯುಕ್ತರು ಖೆಡ್ಡಾ ತೋಡಿದ್ರು. ಗದಗ ಜಿಲ್ಲೆ ಶಿರಹಟ್ಟಿ ಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ ಪಿಎ ಮಂಜುನಾಥ್ ಹಾಗೂ ಗುರು ಅಂಧರಾಗಿದ್ದಾರೆ. ಮಧ್ಯರಾತ್ರಿ 1:30ವರೆಗೂ ಕೂಡ ಲಮಾಣಿಗೆ ಪ್ರಶ್ನೆಗಳ ಸುರಿಮಳೆಗಳನ್ನೇ ಸುರಿಸಿದ್ರು. 11 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ನಿನ್ನೆ ನಡೆದಿರುವಂತಹ ಒಂದು ಘಟನೆ ಇದು. 5 ಲಕ್ಷ ಲಂಚವನ್ನ ಪಡಿಬೇಕಾದ್ರೆ ಬಿಜೆಪಿ ಶಾಸಕ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಬಿಜೆಪಿ ಶಾಸಕ ಚಂದ್ರು ಲಮಾಣಿಗೆ ಲೋಕಾಯುಕ್ತರು ಖೆಡ್ಡಾ ತೋಡಿದ್ರು. ಗದಗ ಜಿಲ್ಲೆ ಶಿರಹಟ್ಟಿ ಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ ಹಾಗೆ ಅವರ ಪಿಎ ಮಂಜುನಾಥ್ ಹಾಗೂ ಗುರು ಅಂಧರಾಗಿದ್ದಾರೆ. ನಿನ್ನೆ ಮಧ್ಯರಾತ್ರಿ 1:30ವರೆಗೂ ಕೂಡ ಲಮಾಣಿ ಅವರಿಗೆ ಪ್ರಶ್ನೆಗಳ ಸುರಿಮಳೆನೇ ಸುರಿಸಿದ್ರು. 11 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ದಾರೆ ಲೋಕ ಅಧಿಕಾರಿಗಳು. ನಿನ್ನೆ ಆಗಿರುವಂತಹ ಘಟನೆ ಇದು. ರಸ್ತೆ ಕಾಮಗಾರಿಗೆ ವ್ಯಕ್ತಿಯೊಬ್ಬರಿಂದ 5 ಲಕ್ಷ ಲಂಚ ಸ್ವೀಕರಿಸುವ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆಯಿತು. ಬಿಜೆಪಿ ಶಾಸಕರಿಗೆ ಸೇರಿರುವ ಆಸ್ಪತ್ರೆಯಲ್ಲಿ ಲೋಕಾಯುಕ್ತ ಪೊಲೀಸರು ದಿಢೀರ್ ದಾಳಿ ನಡೆಸಿದ್ದು ಗುತ್ತಿಗೆದಾರರೊಬ್ಬರಿಂದ 5 ಲಕ್ಷ ಹಣವನ್ನ ಪಡೆದುಕೊಳ್ಳುವ ಸಂದರ್ಭದಲ್ಲೇ ಶಾಸಕರು ಲಾಕ್ ಆಗಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಯನ್ನ ಗುತ್ತಿಗೆ ನೀಡಲು ಚಂದ್ರು ಲಮಾಣಿ ಅವರು 5 ಲಕ್ಷ ರೂಪಾಯಿ ಲಂಚದ ಬೇಡಿಕೆಯನ್ನ ಇಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರ ಲೋಕಾಯುಕ್ತರ ಪೊಲೀಸರ ಗಮನಕ್ಕೆ ತಂದಿದ್ರು. ಪೂರ್ಣ ಮಾಹಿತಿಯನ್ನ ಕಲೆ ಹಾಕಿದ್ದ ಲೋಕಾಯುಕ್ತ ಪೊಲೀಸರು ದಿಢೀರಂತ ದಾಳಿ ನಡೆಸಿದ್ರು. ಶಾಸಕ ಚಂದ್ರು ಲಮಾಣಿ ಸೇರಿದಂತೆ 3 ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ವಿಚಾರಣೆ ಕೂಡ ನಡೀತಾ ಇದೆ. ಇನ್ನು ಈ ಒಂದು ಕಾರ್ಯಾಚರಣೆ ಹೇಗಿತ್ತು ಅಂತ ನೋಡ್ತಾ ಹೋಗೋದಾದ್ರೆ ಅದಕ್ಕೂ ಮುನ್ನ ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇಂದು ಜಡ್ಜ್ ಮುಂದೆ ಶಾಸಕ ಚಂದ್ರು ಲಮಾಣಿ ಹಾಜರಾಗ್ತಾರೆ. ಶಾಸಕ ಚಂದ್ರು ಲಮಾಣಿ ಹಾಗೆ ಮಂಜುನಾಥ್ ಜೊತೆಗೆ ಗುರು ಈ 3 ಕೂಡ ಇವತ್ತು ಕೋರ್ಟ್ ಅಲ್ಲಿ ಹಾಜರಾಗ್ತಾರೆ. ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಆರೋಪಿಗಳು ಹಾಜರಾಗ್ತಾರೆ. ಬೆಳಗ್ಗೆ 9ರ ಸುಮಾರಿಗೆ ಬೆಂಗಳೂರು ತಲುಪ್ತಾರೆ ಅಧಿಕಾರಿಗಳು. ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ಲೋಕ ಬಲೆಗೆ ಬಿದ್ದಿದ್ದಾರೆ ಶಾಸಕ. ಇವತ್ತು ಜಡ್ಜ್ ಮುಂದೆ ಶಾಸಕ ಚಂದ್ರು ಲಮಾಣಿ ಹಾಜರಾಗ್ತಾರೆ. ಶಾಸಕ ಚಂದ್ರು ಲಮಾಣಿ ಹಾಗೆ ಅವರ ಪಿಎ ಮಂಜುನಾಥ್ ಹಾಗೂ ಗುರು 3 ಕೂಡ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಹಾಜರಾಗ್ತಾರೆ. ಇವತ್ತು ಬೆಳಗ್ಗೆ 9ರ ಸುಮಾರಿಗೆ ಬೆಂಗಳೂರು ತಲುಪ್ತಾರೆ ಅಧಿಕಾರಿಗಳು. ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ಲೋಕ ಬಲೆಗೆ ಬಿದ್ದಿದ್ದಾರೆ ಶಾಸಕ. ಇನ್ನು ಈ ಒಂದು ಕಾರ್ಯಾಚರಣೆ ಹೇಗಾಯಿತು ಅಂತ ನೋಡ್ತಾ ಹೋಗೋದಾದ್ರೆ ರಸ್ತೆ ಬದಿ ಗೋಡೆ ನಿರ್ಮಾಣ ಕಾಮಗಾರಿಗೆ ಸಂಬಂಧಿಸಿದಂತೆ ಶಾಸಕ ಚಂದ್ರು ಲಮಾಣಿ ಅವರು ಗುತ್ತಿಗೆದಾರ ವಿಜಯ್ ಅವರ ಬಳಿ 11 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ರು ಎನ್ನುವಂಥ ಮಾಹಿತಿ ಇದೆ. ಮೊದಲನೇ ಕಂತು 5 ಲಕ್ಷ ರೂಪಾಯಿಯನ್ನು ನೀಡೋದಕ್ಕೆ ಗುತ್ತಿಗೆದಾರ ವಿಜಯ್ ತೆರಳಿದ್ರು. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಿಢೀರಂತ ದಾಳಿಯನ್ನು ನಡೆಸಿದ್ದಾರೆ. 5 ಲಕ್ಷ ಹಣದೊಂದಿಗೆ ರೆಡ್ ಹ್ಯಾಂಡ್ ಆಗಿ ಶಾಸಕ ಚಂದ್ರು ಲಮಾಣಿ ಸಿಕ್ಕಿಬಿದ್ದಿದ್ದಾರೆ. ಧಾರವಾಡ ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ಒಂದು ದಾಳಿಯನ್ನು ನಡೆಸಲಾಗಿತ್ತು. ಒಂದು ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಯನ್ನು ಗುತ್ತಿಗೆ ನೀಡೋದಕ್ಕೆ ಚಂದ್ರು ಲಮಾಣಿ ಅವರು 5 ಲಕ್ಷ ರೂಪಾಯಿ ಲಂಚದ ಬೇಡಿಕೆಯನ್ನು ಇಟ್ಟಿದ್ರು. ಇದಕ್ಕೆ ಸಂಬಂಧಿಸಿದಂತೆ ಗುತ್ತಿಗೆದಾರ ಲೋಕಾಯುಕ್ತ ಪೊಲೀಸರ ಗಮನಕ್ಕೆ ತಂದಿದ್ರು. ಸಂಪೂರ್ಣವಾದಂತಹ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ ಲೋಕಾಯುಕ್ತ ಪೊಲೀಸರು ದಿಢೀರಂತ ದಾಳಿ ನಡೆಸಿದ್ರು. ಶ್ರೀ ಬಾಲಾಜಿ ಹಾಸ್ಪಿಟಲ್ನಲ್ಲಿ ಈ ಒಂದು ದಾಳಿ ನಡೆಯುತ್ತೆ. ಶಾಸಕ ಚಂದ್ರು ಲಮಾಣಿ ಸೇರಿದಂತೆ 3 ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ವಿಚಾರಣೆ ಕೂಡ ನಡೆದಿದೆ. ಅಂದರೆ ನಿನ್ನೆ ರಾತ್ರಿ ವಿಚಾರಣೆ ನಡೆಯಿತು. 11 ಗಂಟೆಗಳ ಕಾಲ ವಿಚಾರಣೆಯನ್ನ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿದ್ದಾರೆ. ಮಧ್ಯರಾತ್ರಿ 1:30ವರೆಗೂ ಕೂಡ ವಿಚಾರಣೆ ನಡೆಯಿತು. ಚಂದ್ರು ಲಮಾಣಿ ಹಾಗೆ ಅವರ ಪಿಎ ಮಂಜುನಾಥ್ ಹಾಗೆ ಗುರು ಅಂಧರಾಗಿದ್ದಾರೆ. ಗದಗ ಜಿಲ್ಲೆ ಶಿರಹಟ್ಟಿ ಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ ಇವತ್ತು ಜಡ್ಜ್ ಮುಂದೆ ಶಾಸಕ ಚಂದ್ರು ಲಮಾಣಿ ಹಾಜರಾಗ್ತಾರೆ. ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಆರೋಪಿಗಳನ್ನು ಹಾಜರುಪಡಿಸಲಾಗುತ್ತೆ. ಬೆಳಗ್ಗೆ 9ರ ಸುಮಾರಿಗೆ ಬೆಂಗಳೂರು ತಲುಪ್ತಾರೆ ಅಧಿಕಾರಿಗಳು. ಇವರು ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಶಾಸಕ ಹಾಸ್ಪಿಟಲ್ನಲ್ಲಿ ಇರ್ತಾರೆ. ಶ್ರೀ ಬಾಲಾಜಿ ಹಾಸ್ಪಿಟಲ್ನಲ್ಲಿ ಈ ರೀತಿ ಘಟನೆ ನಡೆಯುತ್ತೆ. ಅಂದರೆ ಲಂಚವನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಶಾಸಕರು ಸಿಕ್ಕಿಬಿದ್ದಿದ್ದಾರೆ. ಒಂದು ಕಡೆ
ಇದು BJPಗೆ ಸಾಕಷ್ಟು ಮುಜುಗರವನ್ನು ತಂದಿದೆ. ಯಾಕಂದರೆ ಯಾವಾಗಲೂ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಪರ್ಸೆಂಟೇಜ್ ಪಕ್ಷ ಇದು ಅಂತ ಯಾವಾಗಲೂ ಆರೋಪವನ್ನು ಮಾಡ್ತಾಯಿದ್ರು, ಟೀಕೆಯನ್ನು ಮಾಡ್ತಾಯಿದ್ರು. ಆದರೆ ಇದೀಗ BJP ಶಾಸಕರೇ ಈ ರೀತಿ ಸಿಕ್ಕಾಕೊಂಡಿರೋದು, ಅದು ಕೂಡ ಭ್ರಷ್ಟಾಚಾರದ ವಿಷಯದಲ್ಲಿ ಸಿಕ್ಕಾಕೊಂಡಿರೋದು ಸಾಕಷ್ಟು ಮುಖಭಂಗವನ್ನು BJPಗೆ ತಂದಿದೆ. ಇದಕ್ಕೆ BJP ನಾಯಕರು ಕೂಡ ರಿಯಾಕ್ಟ್ ಮಾಡಿದರು. ನಿನ್ನೆ ನಾವೆಲ್ಲ ನೋಡಿದ್ವಿ ಅದನ್ನು. ಅಂದರೆ ಈ ರೀತಿ ಮಾಡೋದು ತಪ್ಪು ಅಂತ ಒಂದು ಕಡೆ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು. ಅಂದರೆ ಜನಪ್ರತಿನಿಧಿಗಳಿಗೆ ಸಾಕಷ್ಟು ಜವಾಬ್ದಾರಿ ಇರಬೇಕು, ಬೇರೆಯವರಿಗೆ ಅವರು ಆದರ್ಶವಾಗಿರಬೇಕು, ಜನರ ಸೇವೆ ಅವರ ತಲೆಯಲ್ಲಿ ಇರಬೇಕು ಅನ್ನೋದಾಗಿ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಮಾಡಿದರು. ಇದು BJP ನಾಯಕರಿಗೆ ಸಾಕಷ್ಟು ಮುಖಭಂಗವನ್ನು ತಂದಿದೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ಲೋಕ ಬಲೆಗೆ ಬಿದ್ದಿದ್ದಾರೆ ಶಾಸಕರು. ನಿನ್ನೆ ನಡೆದಿರುವಂತಹ ಘಟನೆ ಇದು. BJP ಶಾಸಕ ಚಂದ್ರು ಲಮಾಣಿಗೆ ಲೋಕಾಯುಕ್ತರು ಖೆಡ್ಡ ತೋಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಮಕಾಂದಾರ್. ಫಾರೂಕ್, ಇನ್ನು ಯಾವ ರೀತಿ ನಡೀತು ವಿಚಾರಣೆ, ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಇಲ್ಲಿ ತನಕ? ಏನಂತೆ ಗದಗ ಜಿಲ್ಲೆಯ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ ಶಾಸಕ ಚಂದ್ರು ಲಮಾಣಿ ಅವರ ಏನು ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರಿಗೆ ನಿನ್ನೆ ದಿನ ಸಿಕ್ಕರು. ಅದು ಒಂದು ರೀತಿ ರಾಜ್ಯಾದ್ಯಂತ ಸದ್ ಮಾಡಿದೆ ಅಂತಾನೆ ಹೇಳ್ಬೋದು. ಜೊತೆಗೆ BJPಯವರು ಒಂದು ರೀತಿ ತಲೆ ತಗ್ಗಿಸುವಂತ ಪರಿಸ್ಥಿತಿ ಕೂಡ ಒಂದು ರೀತಿ ರಾಜಕೀಯ ವಲಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು 11 ಲಕ್ಷ ರೂಪಾಯಿಗೆ ಏನು ಬೇಡಿಕೆ ಇಟ್ಟಿದ್ರು, ಅದರಲ್ಲಿ 5 ಲಕ್ಷ ರೂಪಾಯಿ ಮುಂಗಡವಾಗಿ 5 ಲಕ್ಷ ರೂಪಾಯಿ ತಗೊಳ್ಳುವಾಗ ನಿನ್ನೆ ಮಧ್ಯಾಹ್ನ ಸುಮಾರು 2 ಗಂಟೆ ಅಷ್ಟೊತ್ತಿಗೆ ಚಂದ್ರು ಲಮಾಣಿ ಅವರು ಲೋಕಾಯುಕ್ತರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕೊಂಡಿದ್ರು. ಅದರ ನಂತರ ಸುಮಾರು 2 ಗಂಟೆ ಅಂದ್ರೆ ಮಧ್ಯರಾತ್ರಿ 2 ಗಂಟೆ ಅಷ್ಟೊತ್ತವರೆಗೂ ಸಹ ಲೋಕಾಯುಕ್ತದವರು ಅವರಿಗೆ ವಿಚಾರಣೆಗೆ ಒಳಪಡಿಸಿದ್ರು. ಶಾಸಕ ಚಂದ್ರು ಲಮಾಣಿ ಆಗಿರ್ಬೋದು, ಅವರ ಇಬ್ಬರ ಆಪ್ತರು PAಗಳು, ಒಬ್ರು ಸರ್ಕಾರಿ ಆಪ್ತ ಕಾರ್ಯದರ್ಶಿ ಜೊತೆ ಇನ್ನೊಬ್ರು ಖಾಸಗಿ ಕಾರ್ಯದರ್ಶಿ, ಇಬ್ಬರನ್ನೂ ಸಹ ಮಧ್ಯರಾತ್ರಿ 2 ಗಂಟೆವರೆಗೂ ವಿಚಾರಣೆಗೆ ಒಳಪಡಿಸಿ 2 ಗಂಟೆಯ ನಂತರ ಗದಗ ಜಿಲ್ಲಾಸ್ಪತ್ರೆಗೆ ಕಳಿಸಿ ಅಲ್ಲಿ ವೈದ್ಯಕೀಯ ತಪಾಸಣೆ, ಅವ್ರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿ ಇಲ್ಲಿಂದ ಗದಗನಿಂದ ಮತ್ತೆ ಬೆಂಗಳೂರು ಓಕೆ, ಕಾಲ್ ಕಟ್ ಆಗಿದೆ. ಥ್ಯಾಂಕ್ ಯು ಫಾರೂಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.